ಹಲೋ ಗೆಳೆಯರಿ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಆಗಸ್ಟ್ 12, 2025 ಹಿಂದೂ ಪತ್ರಿಕೆಯಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳನ್ನು. ಸೊ ಇವತ್ತಿನ ಒಂದು ಚರ್ಚೆಗೆ ತೆಗೆದುಕೊಂಡಿರ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿ ಆಗಿದೆ ಅಂತಂದರೆ, ಸ್ಟ್ರೇ ಡಾಗ್ಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಒಂದು ವರದಿಯನ್ನು ಕೊಡ್ತಾ ಇದೆ. ಅದರ ಒಂದು ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ. ಡೆಲ್ಲಿನಲ್ಲಿ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟನ್ನು ತಡೆಗಟ್ಟಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಸೊ ಈ ಒಂದು ಆರ್ಟಿಕಲನ್ನು ಸಹ ನಾವು ಗಮನ ಹರಿಸುವಂಥದ್ದು. ಇದರೊಂದಿಗೆ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯವನ್ನು ಕುರಿತು, ಅದರಲ್ಲೂ ಡೊಮೆಸ್ಟಿಕ್ ವೈಲೆನ್ಸ್ಗೆ ಸಂಬಂಧಿಸಿದಂಥ ಒಂದು ಇಶ್ಯೂ ಅಥವಾ ಒಂದು ಕೇಸ್ ಇದೆ. ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ಕೊಟ್ಟಿರೋದಾಗಿ. ಸೊ ಇಲ್ಲಿ ಏನು ಲೂಪ್ ಹೋಲ್ಸ್ಗಳಿದ್ದಾವೆ, IPC ನಡೀಲಿರ್ತಕ್ಕಂತಹ ಸೆಕ್ಷನನ್ನು ಯಾವ ರೀತಿಯಾಗಿ ನಾವು ಗಮನ ಹರಿಸಬೇಕು, ಏನು ಚೇಂಜಸನ್ನು ಇವಾಗ ಮಾಡಿದ್ದಾರೆ, ಯಾವ ಕೇಸು ಅನ್ನೋದನ್ನು ನಾವು ಗಮನ ಹರಿಸುವಂಥದ್ದು ಈ ಒಂದು ಆರ್ಟಿಕಲನ್ನು ಅಥವಾ ವುಮೆನ್ಸ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ನಾವು GS ಪೇಪರ್ 2 ನಡಿನಲ್ಲಿ ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೆ ಪ್ಲಾಸ್ಟಿಕ್ ಸಂಬಂಧಪಟ್ಟಂತೆ ಒಂದು ಕನ್ಸರ್ವೇಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಕನ್ವೆನ್ಷನ್ ಇದೆ. ಸೊ ಗ್ಲೋಬಲ್ ಲೆವೆಲಲ್ಲಿರ್ತಕ್ಕಂಥ ಒಂದು ಕನ್ವೆನ್ಷನ್ ಇದೆ. ಸೊ ಆ ಒಂದು ಆರ್ಟಿಕಲನ್ನು ಸಹ ನಾವು ಗಮನ ಹರಿಸ್ತಾ ಇದ್ವಿ. ಸೊ ಬಹುಮುಖ್ಯವಾಗಿ ನಾವು ಮೊದಲು ತೆಗೆದುಕೊಂಡಿರುವಂತಹ ಆರ್ಟಿಕಲ್ ಯಾವ ರೀತಿಯಾಗಿದೆ ಅಂತಂದರೆ, ನೀವು ಇಲ್ಲಿ ಕಾಣಬಹುದು. ಇವಾಗ 2 ಬ್ಲಾಕ್ಸ್ ಅಂತ ಒಂದು ಕನ್ಸಿಡರೇಷನನ್ನು ಮಾಡ್ತಾ ಇದ್ವಿ. ಯಾಕೆ ಒಂದು 2 ಬ್ಲಾಕ್ಸ್ ಇದೆ ಇದರಲ್ಲಿ ಅಂದರೆ, ಪ್ಲಾಸ್ಟಿಕ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಒಂದು ನೆಗೋಸಿಯೇಷನನ್ನು ಕಾಣ್ತಾ ಇದ್ವಿ. ಸೊ ನಿಮಗೆ ಕ್ವಶನ್ಸ್ ಹೇಗೆ ಬರ್ಬೋದು, ಜೆನೆವಾದಲ್ಲಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಅಥವಾ ಪ್ಲಾಸ್ಟಿಕ್ ರಿಲೇಟೆಡ್ ಇರುವಂಥ ಒಂದು ನೆಗೋಸಿಯೇಷನ್ ರೀಸೆಂಟ್ಲಿ ಯಾವ ಒಂದು ಲೊಕೇಶನ್ನಿಗೆ ಸಂಬಂಧಿಸಿದಂತೆ, ಅದರ ಯಾವ ಒಂದು ಲೊಕೇಶನಲ್ಲಿ ಇದೆ ಅಂತ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ. ಅಥವಾ ಈ ಒಂದು ಜೆನೆವಾಗೆ ಸಂಬಂಧಪಟ್ಟಂತೆ ನೀವು ಆನ್ಸರಲ್ಲಿ ಅಥವಾ ಒಂದು ಪೊಲ್ಯೂಷನ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್ಸನ್ನು ಅಡ್ರೆಸ್ ಮಾಡುವಾಗ ಈ ಒಂದು ಕನ್ವೆನ್ಷನನ್ನು ಯುಟಿಲೈಸ್ ಮಾಡ್ಕೋಬೋದು. ಸೊ ಇಲ್ಲಿ 2 ಬ್ಲಾಕ್ಸ್ಗಳು ಕ್ರಿಯೇಟ್ ಆಗಿದ್ದಾವೆ. ಸೊ ನೀವು ಇಲ್ಲಿ ಕಾಣ್ಬೋದು, ರಿಫ್ಟ್ ಬಿಟ್ವೀನ್ 2 ಬ್ಲಾಕ್ಸ್ ಕಂಟಿನ್ಯೂಸ್ ಇನ್ ಜೆನೆವಾ ಪ್ಲಾಸ್ಟಿಕ್ ಟ್ರೀಟಿ ನೆಗೋಸಿಯೇಷನ್ ಅಂತ ಕಾಣ್ತಾ ಇರುವಂಥದ್ದು. ಸೊ ಈ ಒಂದು ಆರ್ಟಿಕಲನ್ನು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ನಡಿನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಸೊ ಈ ಆರ್ಟಿಕಲ್ ನಮಗೆ GS ಪೇಪರ್ 3 ನಡಿನಲ್ಲಿ ಬಹುಮುಖ್ಯವಾಗಿ ಸಹಕಾರಿಯಾಗುತ್ತೆ ಅಂತ ಗಮನ ಹರಿಸುವಂಥದ್ದು. ಇಲ್ಲಿ ನಾವು ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂಥ ಒಂದು ಇಂಪ್ಯಾಕ್ಟನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ರೀಸೆಂಟಾಗಿ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತಲೂ ಸಹ ಗಮನ ಹರಿಸಿದ್ವಿ. ಮೈಕ್ರೋ ಪ್ಲಾಸ್ಟಿಕ್ ಅನ್ನುವಂಥ ಸಂದರ್ಭದಲ್ಲಿ 1 millimeters to 5 micrometers ತನೂ ಸಹ ಇದರ ಒಂದು ರೇಂಜ್ ಇರುತ್ತೆ ಅಂತ ಗಮನಿಸಿದ್ವಿ. ಇದರಲ್ಲಿ ಪ್ರೈಮರಿ ಹಾಗೂ ಸೆಕೆಂಡರಿ ಇರುತ್ತೆ. ಪ್ರೈಮರಿ ಪ್ಲಾಸ್ಟಿಕ್ ಅಂತ ಬಂದಾಗ ಅಥವಾ ಪ್ರೈಮರಿ ಪ್ಲಾಸ್ಟಿಕ್ ನೋಡಿದಾಗ ನಾವು ಅದು ಡೈರೆಕ್ಟಾಗಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಮೈಕ್ರೋ ಪ್ಲಾಸ್ಟಿಕ್ನಲ್ಲಿ ವಿಧಗಳದು. ಸೊ ಅದನ್ನು ಡೈರೆಕ್ಟಾಗಿ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಕಾಸ್ಮೆಟಿಕ್ಸ್, ಪೇಂಟಿಂಗ್ಸ್ ಈ ರೀತಿ ಅಂತ ಎಕ್ಸಾಂಪಲ್ಸ್ಗಳನ್ನು ಗಮನ ಹರಿಸುವಂಥದ್ದು. ಈವನ್ ಸೆಕೆಂಡರಿ ಅಂತ ಅಂದಾಗ ಮೇಜರ್ ಪ್ಲಾಸ್ಟಿಕ್ಸ್ ಏನಿರುತ್ತಲ್ಲ ಅದರಿಂದ ನಾವು ಮೈಕ್ರೋ ಪ್ಲಾಸ್ಟಿಕ್ಸ್ಗಳ ಒಂದು ಉತ್ಪತ್ತಿ ಆಗೋದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅದು ಯಾವಾಗ ಡಿಗ್ರೇಡ್ ಆಗ್ತಾ ಇರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಮೈಕ್ರೋ ಪ್ಲಾಸ್ಟಿಕ್ಸ್ಗಳ ಒಂದು ಫಾರ್ಮೇಷನನ್ನು ಕಾಣುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಗ್ಲೋಬಲ್ ಲೆವೆಲ್ ನೆಗೋಷಿಯೇಷನನ್ನು ನಾವು ಡಿಸ್ಕಸ್ ಮಾಡ್ತಿರುವಂಥದ್ದು. ಸೊ ಇಲ್ಲಿ 2 ರೀತಿಯಾದಂಥ ಬ್ಲಾಕ್ ಕ್ರಿಯೇಟ್ ಆಗಿದೆ ಅಂತ ಕಾಣ್ತಾ ಇದ್ವಿ. ಬೇಸಿಕಲಿ ಈ ಒಂದು ಕಂಡೀಷನ್ ಏನಂತಂದರೆ, ನಾವು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಪ್ಲಾಸ್ಟಿಕ್ ಪ್ರೊಡಕ್ಷನನ್ನು ಕಟ್ ಡೌನ್ ಮಾಡಬೇಕಾಗಿದೆ. ಓಕೆ, ಪ್ಲಾಸ್ಟಿಕ್ಕನ್ನು ರೆಡ್ಯೂಸ್ ಮಾಡುವಂಥದ್ದಾಗಲಿ ಹಾಗೂ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡಬೇಕಾಗಿದೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು 2 ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಒಂದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ನಾವು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ಒಂದು ಕ್ವಶನ್ ಮಾರ್ಕ್. ಸೊ ಇಲ್ಲಿ ಪ್ರೊಡಕ್ಷನ್ ಮಾಡುವಂತಹ ಹಂತದಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥ ಹಂತ ಅಂತಲೇ ಹೇಳ್ಬೋದು. ತಯಾರಿಕೆ ಮಾಡೋದನ್ನೇ ನಾವು ಸ್ಟಾಪ್ ಮಾಡಬೇಕಾ ಅನ್ನುವಂಥದ್ದನ್ನು ಗಮನ ಹರಿಸಬೇಕು. ಆದರೆ ಇಲ್ಲಿ 2 ರೀತಿಯಾದಂಥ ಬ್ಲಾಕ್ಗಳು ಕ್ರಿಯೇಟ್ ಆಗಿದೆ ಅಂತ ಗಮನ ಹರಿಸ್ಬೋದು. ಸೊ ಪರ್ಟಿಕ್ಯುಲರ್ಲಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಏನಿದೆಯಲ್ಲ ಹೆಚ್ಚಾಗಿದೆ ಅಂತ ನೋಡ್ತಾ ಇದ್ದೀವಿ. ಸೊ ಈ ಒಂದು ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಹ್ಯಾಸ್ ಮೂವ್ಡ್ ಫ್ರಮ್ ಯುರೋಪ್ ಟು ಸೌತ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯಾ ಅಂತ ಗಮನ ಹರಿಸ್ಬೋದು. ಸೊ ಮೊದಲು ಮ್ಯಾನುಫ್ಯಾಕ್ಚರಿಂಗ್ ಕೇವಲ ಯುರೋಪ್ ರೀಜನ್ ನಡಿನಲ್ಲಿ ರಿಸ್ಟ್ರಿಕ್ಷನ್ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಸೊ ಇವಾಗ ಆಗ್ತಾ ಇರುವಂಥ ಒಂದು ಬದಲಾವಣೆನ ನಾವು ಇಲ್ಲಿ ಗಮನ ಹರಿಸುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಗ್ಲೋಬಲ್ ಲೆವೆಲಲ್ಲಿ 2 ರೀತಿಯಾದಂತಹ ಬ್ಲಾಕ್ಗಳು ಕ್ರಿಯೇಟ್ ಆಗಿದ್ದಾವೆ. ಯುನೈಟೆಡ್ ನೇಷನ್ಸ್ ಇಲ್ಲಿ ಕಾಣ್ಬೋದು, 2022ರಿಂದ ಗಮನ ಹರಿಸೋದಾದರೆ ಇಲ್ಲಿ ನೋಡಿ, 2022ರಿಂದ ಗಮನ ಹರಿಸೋದಾದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಏನಿದೆಯಲ್ಲ ಇದನ್ನೂ ಸಹ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಹೇಗೆ ನಾವು ಕೆಲವೊಂದಿಷ್ಟು ಪ್ಲಾಸ್ಟಿಕ್ ಸಂಬಂಧಪಟ್ಟಂತೆ ಪ್ರೊಡಕ್ಷನನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕನ್ಸರ್ನ್ಸ್ನ ಆಧಾರದ ಮೇಲೆ ಎಲ್ಲರೂ ಸಹ ಕಮಿಟ್ ಆಗಬೇಕು ಅನ್ನುವಂಥ ಆಧಾರದ ಮೇಲೆ ಲೀಗಲ್ ಬೈಂಡಿಂಗ್ ಟ್ರೀಟಿಗೆ ಸಂಬಂಧಪಟ್ಟಂತೆ ಇಶ್ಯೂನ ಅಡ್ರೆಸ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಎನ್ವಿರಾನ್ಮೆಂಟಲ್ಲಿ ನಾವು ಪ್ಲಾಸ್ಟಿಕ್ನಿಂದ ಆಗ್ತಾ ಇರುವಂತಹ ಒಂದು ತೊಂದರೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ಇಮಿಡಿಯೇಟಾಗಿ
ಒಂದು ಗ್ಲೋಬಲ್ ಲೆವೆಲ್ನ ಕನ್ವೆನ್ಷನ್ ಅವಶ್ಯಕತೆ ಇದೆ. ಸೊ ಇದರಿಂದ UNEPನೂ ಸಹ ಒಂದು ಅಡ್ರೆಸ್ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ, ಅಥವಾ ಎಂಫಸಿಸ್ ಮಾಡ್ತಾ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ, ಎಫರ್ಟ್ಸ್ ಹಾಕ್ತಾ ಇರುವಂಥದ್ದನ್ನು ಗಮನ ಹರಿಸುವಂಥದ್ದು. ಸೊ ಈ ಒಂದು ಆರ್ಟಿಕಲ್ ಮುಖಾಂತರ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾವು ನೋಡೋದಾದರೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ 2 ರೀತಿಯಾದಂತಹ ಬ್ಲಾಕ್ಗಳು ಇವಾಗ ಕ್ರಿಯೇಟ್ ಆಗಿದೆ. ಸೊ ಪರ್ಟಿಕ್ಯುಲರ್ಲಿ 2 ರೀತಿಯಾದಂತಹ ಬ್ಲಾಕ್ಗಳನ್ನು ಗಮನ ಹರಿಸೋದಾದರೆ, ಇಲ್ಲಿ ನೋಡಿ, ಇದು ನಿಮಗೆ ಕಾಣಿಸುತ್ತೆ ಅಂದ್ಕೊಳ್ತಿದ್ದೀನಿ. ಪರ್ಟಿಕ್ಯುಲರ್ಲಿ 2 ರೀತಿಯಾದಂಥ ಬ್ಲಾಕ್ಗಳು ಕ್ರಿಯೇಟ್ ಆಗಿದೆ. ಒಂದು ಹೈ ಆಂಬಿಷನ್ ಕೊಯಿಲಿಷನ್ ಅಂತಕ್ಕಂಥ ಗ್ರೂಪ್ ಆಗಿರ್ಬೋದು. ಸೊ HAC ಅಂತ ನೋಡ್ತೀವಿ. ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ನಾರ್ವೆ, ರವಾಂಡ ಅಂತಕ್ಕಂಥ ಕಂಟ್ರೀಸ್ಗಳು ಇದ್ದಾವೆ ಅಂತ. ಸೊ ನಿಯರ್ಲಿ 80+ ಕಂಟ್ರೀಸ್ಗಳು ಇರೋದನ್ನು, ಮೋರ್ ದೆನ್ 80 ಕಂಟ್ರೀಸ್ಗಳು ಈ ಒಂದು ಗ್ರೂಪಿಗೆ ಬಿಲಾಂಗ್ ಆಗ್ತವೆ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಒಂದು ಗ್ರೂಪ್ ಏನಿದೆಯಲ್ಲ, ಹೈ ಆಂಬಿಷನ್ ಕೊಲಿಷನ್ ಗ್ರೂಪ್, ಈ ಒಂದು ಗ್ರೂಪ್ನ ಕಂಡೀಷನ್ ಏನಿದೆ ಅಂತಂದರೆ, ಇವರ ಕನ್ಸರ್ನ್ ಅಥವಾ ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಕನ್ಸರ್ನ್ ಏನಿದೆ ಅಂತಂದರೆ, ಇವ್ರು ಹೇಳ್ತಾ ಇದ್ದಾರೆ, ಸೊ ನಾವು ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಪ್ರೊಡ್ಯೂಸ್ ಮಾಡೋದ್ರಲ್ಲೇ ಕಟ್ ಡೌನ್ ಮಾಡಬೇಕು ಅಂತ. ಸೊ ಕಟ್ ಡೌನ್ ಮಾಡಬೇಕು ಅಥವಾ ಕ್ಯಾಪ್ ಮಾಡಬೇಕು, ಯಾವುದಂದರೆ ಪ್ರೊಡಕ್ಷನ್ ಹಂತದಲ್ಲಿ ನಾವು ಕಟ್ ಡೌನ್ ಮಾಡಬೇಕು ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ನೀವು ಇಲ್ಲಿ ನೋಡ್ಬೋದು. ಸೊ ಹೈ ಆಂಬಿಷನ್ ಕೊಲಿಷನ್ ಇರತಕ್ಕಂತಹ ಗ್ರೂಪ್ ಹೇಳ್ತಾ ಇರೋದು ನಾರ್ವೆ ಮತ್ತು ರವಾಂಡ ಇದರಲ್ಲಿದೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ತಯಾರಿಕೆ ಮಾಡುವಂತಹ ಸಂದರ್ಭದಲ್ಲೇ ಕಟ್ ಡೌನ್ ಮಾಡಬೇಕು. ಸೊ ಹಾಗಾಗಿ ಕಟ್ ಡೌನ್ ಮಾಡೋದ್ರಿಂದ ಅದರ ಒಂದು ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಅಂತ ಒಂದು ಗ್ರೂಪ್ ಹೇಳ್ತಾ ಇದೆ. ಸೊ ಇನ್ನೊಂದು ಲೈಕ್ ಮೈಂಡೆಡ್ ಕಂಟ್ರೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಲೈಕ್ ಮೈಂಡೆಡ್ ಕಂಟ್ರೀಸ್ LMC ಕಂಟ್ರೀಸ್ಗಳು ಏನು ಮಾಡ್ತಾ ಇದ್ದಾರೆ, ಸೊ ಇದರಲ್ಲಿ ಇರಾನ್ ಇದೆ, ಸೌದಿ ಅರೇಬಿಯಾ ಇದೆ, ಕುವೈತ್ ಇದೆ, ಬಹರೇನ್ ನೋಡ್ಬೋದು, ಚೈನಾ ಕಾಣ್ಬೋದು, ಕ್ಯೂಬಾ ಇದೆ. ಸೊ ಇಲ್ಲಿ ಇಂಡಿಯಾನು ಸಹ ಇದರಲ್ಲಿ ಇರುವಂಥದ್ದನ್ನು ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಇವರ ಒಂದು ಪೊಸಿಷನ್ ಏನಿದೆ ಅಂತಂದರೆ, ಇವ್ರು ಹೇಳ್ತಾ ಇದ್ದಾರೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಅಂತಲ್ಲ, ತಯಾರಿಕಾ ಹಂತದಲ್ಲಿ ನಾವು ಫೋಕಸನ್ನು ಮಾಡುವಂಥದ್ದಲ್ಲ, ನಾವು ಬಿಹೇವಿಯರ್ ಲೆವೆಲಲ್ಲಿ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ನಲ್ಲಿ ಫೋಕಸ್ ಮಾಡಬೇಕು ಅಂತ. ಬಿಕಾಸ್ ಇದೆಲ್ಲ ಏನು ಅನ್ಕೋಬೋದು ನೀವು, ಡೆವಲಪಿಂಗ್ ನೇಷನ್ಸ್ಗಳ ಒಂದು ವಾದ ಅಂತ ಆಗುತ್ತೆ. ಯಾಕೆಂದರೆ ಇವಾಗ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಕಟ್ ಡೌನ್ ಮಾಡ್ತಾ ಇದ್ದೀವಿ ಅಂತಂದರೆ ಬೇಕಾಗುತ್ತೆ, ಪ್ಲಾಸ್ಟಿಕ್ನ ಒಂದು ಬಳಕೆ ಇಲ್ಲದೇ ಬದುಕೋಕ್ಕಾಗಲ್ಲ ಅಂತ ನಾವು ಗಮನ ಹರಿಸ್ತಾ ಇದ್ದೀವಿ. ಸೊ ಇವ್ರು ಫೋಕಸ್ ಮಾಡ್ತಾ ಇರೋದು, ಸೊ ಆಲ್ರೆಡಿ ಇದು ತುಂಬ ಹಾರ್ಮನ್ನು ಕ್ರಿಯೇಟ್ ಮಾಡ್ತಾ ಇದೆ, ಸೊ ತಯಾರಿಕೆ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ. ಇವ್ರು ಹೇಳ್ತಾ ಇರೋದು, ಲೈಕ್ ಮೈಂಡೆಡ್ ಕಂಟ್ರೀಸ್ಗಳು ಹೇಳ್ತಾ ಇರೋ ಪ್ರಕಾರ ನಾವೇನು ಮಾಡಬೇಕಾಗಿದೆ ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟು, ವೇಸ್ಟನ್ನು ಮ್ಯಾನೇಜ್ ಮಾಡೋದು, ಪ್ರೊಡಕ್ಷನ್ ಅಲ್ಲ, ವೇಸ್ಟನ್ನು ನಾವು ಮ್ಯಾನೇಜ್ ಮಾಡಬೇಕು ಸರಿಯಾಗಿ. ಸೊ ಬಿಹೇವಿಯರಲ್ ಚೇಂಜನ್ನು ನಾವು ತರಬೇಕು ಅನ್ನುವಂಥದ್ದಾಗಿ ಇವ್ರು ಹೇಳ್ತಾ ಇದ್ದಾರೆ. ಸೊ ಪ್ರೊಡಕ್ಷನ್ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ, ನಾವು ಪ್ರೊಡಕ್ಷನ್ ಮೇಲೆ ಯಾವುದೇ ರೀತಿಯಾಗಿ ಕಟ್ ಡೌನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂತ ಇವರು ಆರ್ಗ್ಯೂವನ್ನು ಮಾಡ್ತಾ ಇದ್ದಾರೆ. ಬಿಕಾಸ್ ಇದರಲ್ಲಿ ನೋಡಿ, ಇವಾಗ ನಾವು ಟ್ರೇಡ್ ಆಮೇಲೆ ಸಪ್ಲೈಯನ್ನು ಡಿಸ್ರಪ್ಟ್ ಮಾಡಬೇಕು ಅಂತಂದರೆ, ಸೊ ಈ ಒಂದು ಕಟ್ ಡೌನ್ ಮಾಡೋದ್ರ ಮುಖಾಂತರ ನಾವು ಅದನ್ನು ಮಾಡೋ ಬದಲಿ ನಾವು ಸಿಗ್ನಿಫಿಕೆಂಟ್ಲಿ ಏನು ಮಾಡ್ಬೋದು, ಪ್ಲಾಸ್ಟಿಕ್ ಯೂಸನ್ನು ರಿಡ್ಯೂಸ್ ಮಾಡಬೇಕು ಅಂತಂದರೆ ಮ್ಯಾನೇಜ್ ಮಾಡಬೇಕಾಗುತ್ತೆ ಅನ್ನೋಂಥದ್ದನ್ನು ಗಮನ ಹರಿಸಿದ್ದಾರೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಇದರ ಸಪ್ಲೈಯನ್ನು ಸಹ ಇಮಿಡಿಯೇಟಾಗಿ ರಿಡ್ಯೂಸ್ ಮಾಡೋದು ಸರಿಯಲ್ಲ ಅನ್ನೋಂಥದ್ದನ್ನು ಇವರು ಗಮನ ಹರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರಸ್ತುತವಾಗಿ ಈ ಒಂದು ಕನ್ವೆನ್ಷನ್ಗೆ ಸಂಬಂಧಪಟ್ಟಂತೆ ಸೊ ಯಾವ್ಯಾವ ರೀಜನ್ಸ್ಗಳು ಹೆಚ್ಚು ಪ್ರೊಡಕ್ಷನ್ನ ಮಾಡ್ತಾ ಇದ್ದಾರೆ ಅಥವಾ ಇಂಡಸ್ಟ್ರೀಸ್ಗಳ ಒಂದು ಬ್ಯಾಕಪ್ಪನ್ನು ನೋಡುವಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಗೂ ಪಾಲಿಮರ್ ಪ್ರೊಡಕ್ಷನ್ಗೆ ಸಂಬಂಧಿಸಿದಂತೆ ನೋಡೋದಾದರೆ, ಇವಾಗ ನಾವು ಆವಾಗಲೇ ನೋಡಿರೋ ಪ್ರಕಾರ, ಅಂದರೆ ಆ ಒಂದು ಟ್ಯಾಗ್ಲೈನಲ್ಲಿ ನೋಡಿರೋ ಪ್ರಕಾರ, ಯುರೋಪ್ ಟು ಬೇರೆ ಬೇರೆ ಸೌತ್ ಹಾಗೂ ಸೌತ್ ಈಸ್ಟ್ ಏಷ್ಯಾಗೆ ಇದು ಆಲ್ರೆಡಿ ಶಿಫ್ಟ್ ಆಗಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಟ್ರೇಡ್ಗೆ ಸಂಬಂಧಪಟ್ಟಂತೆ, ಅಂದರೆ ಈ ಒಂದು ಪ್ಲಾಸ್ಟಿಕ್ ಟ್ರೇಡ್ ರಿಲೇಟೆಡ್ ಇರುವಂತಹ ಯಾವ್ಯಾವ ಕಂಟೆಂಟ್ ಇದ್ದಾವೆ ಅಂತಂದರೆ ಪಾಲಿಮರ್ಸ್ಗಳನ್ನು ನೋಡ್ತೀವಿ ನಾವು. ಸೊ ಇದರಲ್ಲಿ ಇಥಿಲಿನ್ ಇದೆ, ಪ್ರೊಪಿಲಿನ್ ಇದೆ, ಸ್ಟಿರಿಲಿನ್ ಇದೆ, ಹಾಗೂ ಇದರ ಡೆರಿವೇಟಿವ್ಸ್ಗಳನ್ನು ಕಾಣುವಂಥದ್ದು. ಸೊ ಹಾಗಾಗಿ ಇವಾಗ ಪ್ರಸ್ತುತವಾಗಿ US ಸಹ US ಈ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ US ಈಗ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್ ಅಂತಲೇ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವೇನು ಮಾಡಬೇಕು, ಅಥವಾ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಸ್ಯಾಂಕ್ಷನನ್ನು ಹಾಕಬೇಕು ಅನ್ನುವಂಥದ್ದನ್ನು ಗಮನ ಹರಿಸೋದು. ಸೊ ಈ ಒಂದು ಟ್ರೀಟಿ ಒಂದು ವೇಳೆ ನಾವು ಪ್ರೊಡಕ್ಷನ್ಗೆ ಸ್ಯಾಂಕ್ಷನ್ ಹಾಕ್ತಾ ಇದ್ದೀವಿ ಅಂತಂದರೆ ಅದು US ಮೇಲೇ ಹೋಗುತ್ತೆ ಅನ್ನುವಂಥ ಒಂದು ಕನ್ಸರ್ನನ್ನು ಸಹ ಕಾಣ್ಬೋದು ಅಥವಾ ಕನೆಕ್ಟನ್ನು ಮಾಡ್ಕೋಬೋದು. ಆಫ್ರಿಕಾ, ಸೌತ್ ಅಮೆರಿಕಾ ಟ್ರೇಡ್ ಏನಿದೆಯಲ್ಲ, ಸೊ ಅದರ ಒಂದು ವಾಲ್ಯೂಮ್ ತುಂಬ ನೆಗ್ಲಿಜಿಬಲ್ ಇದೆ. ಸೊ ಅವರು ಅಷ್ಟೊಂದು ಟ್ರೇಡ್ ಮಾಡೋದಿಲ್ಲ ಪ್ಲಾಸ್ಟಿಕ್ ಸಂಬಂಧಪಟ್ಟಂತೆ. ಆದರೆ US ಈಗ ನಾವೇನಾದರೂ ಪ್ರೊಡಕ್ಷನ್ ಮೇಲೆ ಸ್ಯಾಂಕ್ಷನನ್ನು ಹಾಕಿದರೆ ಅದು US ಇಂಪ್ಯಾಕ್ಟ್ ಆಗುತ್ತೆ ಹೊರತು ಬೇರೆ ಒಂದು ನೇಷನ್ಗಲ್ಲ ಅಂತ ಅನ್ನುವಂತಹ ಒಂದು ಕಂಟೆಕ್ಸ್ಟನ್ನು ಸಹ ಕಾಣ್ಬೋದು. ಸೊ ಭಾರತದ ಒಂದು ಕನ್ಸರ್ನ್ ಏನಿದೆ ಅಥವಾ ಭಾರತದ ಒಂದು ಸ್ಟ್ಯಾನ್ಸ್ ಏನಿದೆ ಅಂತ ಅದು ಎದರಲ್ಲಿ ಕಂಡು ಬರುತ್ತೆ, ನಾವು ವೇಸ್ಟ್ ಮ್ಯಾನೇಜ್ಮೆಂಟು ಹಾಗೂ ಬಿಹೇವಿಯರಲ್ ಚೇಂಜಲ್ಲಿ ಫೋಕಸ್ ಮಾಡಬೇಕು ಅಂತ ಭಾರತದ ಒಂದು ಕನ್ಸರ್ನನ್ನು ಕಾಣ್ತಾ ಇದ್ದೀವಿ. ಸೊ ಆ ಒಂದು ಕೆಟಗರೈಸೇಷನಲ್ಲಿ ಭಾರತ ಕಂಡು ಬರುತ್ತೆ. ಸೊ ಬಿಕಾಸ್ ಭಾರತ ಏನು ಹೇಳುತ್ತೆ ಅಂದರೆ, ಎಕನಾಮಿಕ್ ನೀಡ್ಸ್ ಏನಿದೆಯಲ್ಲ ಇದನ್ನು ಹರ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ನಾವೇನಾದರೂ ಒಂದು ವೇಳೆ ಪ್ರೊಡಕ್ಷನ್ ಮೇಲೆ ಫೋಕಸ್ ಮಾಡಿದರೆ, ಕಟ್ ಡೌನ್ ಮಾಡಿದರೆ, ಇದು ಟ್ರೇಡ್ ಆ್ಯಕ್ಟಿವಿಟೀಸ್ ಮೇಲೆ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗೆ ಏನು ಅವಶ್ಯಕತೆ ಇದೆ ಅದರ ಮೇಲೆ ಇಂಪ್ಯಾಕ್ಟನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ತಾ ಇದ್ವಿ. ಸೊ ಹಾಗಾಗಿ ಭಾರತದ ಒಂದು ಕನ್ಸರ್ನನ್ನು
ಕಾಣಬಹುದು. ಓಕೆ, ಸೊ ಗೊತ್ತಾಯ್ತಲ್ಲ, ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಒಂದು ಜೆನೆವಾ ನೆಗೋಸಿಯೇಷನ್ ಇದೆ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮು ಸಹ ಈ ಒಂದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಈಗ ನೆಕ್ಸ್ಟ್ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಇಲ್ಲಿ ಡೆಲ್ಲಿ ಸ್ಟ್ರೇ ಡಾಗ್ಸ್ ಟು ಬಿ ಕ್ಯಾಪ್ಚರ್ಡ್ ಆ್ಯಂಡ್ ನೆವರ್ ರಿಲೀಸ್ಡ್ ಅಂತ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದೆ. ಪರ್ಟಿಕ್ಯುಲರ್ಲಿ ನೀವು ನೋಡ್ಬೋದು, ಸಾಕಷ್ಟು ವಿಡಿಯೋಸ್ ನಡಿನಲ್ಲಿ ಚಿಕ್ಕ ಮಕ್ಕಳ ಮೇಲೆ ಈ ಒಂದು ಬೀದಿ ನಾಯಿಗಳು ಅಥವಾ ಸ್ಟ್ರೇ ಡಾಗ್ಗಳು ಅಟ್ಯಾಕ್ ಆಗ್ತಾ ಇರೋದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಬೇಕು, ಆ ಸ್ಟ್ರೇ ಡಾಗ್ಗಳ ಒಂದು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು. ಅಂದರೆ ಅದು ಅನ್ಲಿಮಿಟೆಡ್ ಪಾಪ್ಯುಲೇಷನ್ ಆಗ್ತಾ ಇದೆ. ಸೊ ಅಲ್ಲಿ ನೀವು ಯಾವುದೇ ಏರಿಯಾನಲ್ಲಿ ಹೋಗಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಟ್ರೇ ಡಾಗ್ಗಳನ್ನು ಕಾಣ್ತೀರಾ. ಸೊ ಅವಾಗ ಏನಾಗುತ್ತೆ, ಅದು ಗುಂಪಿದ್ದಾಗ ಅದು ಒಂದು ಪವರ್ ಜಾಸ್ತಿ ಆಗಿಬಿಡುತ್ತೆ. ಯಾವುದೇ ಒಂದು ವ್ಯಕ್ತಿ ಹೋಗಿರುವಂಥ ಸಂದರ್ಭದಲ್ಲಿ ಅಥವಾ ಒಂದು ವೆಹಿಕಲಲ್ಲಿ ವ್ಯಕ್ತಿಗೆ ಹೋಗುವಾಗೂ ಸಹ ಅಟ್ಯಾಕ್ ಮಾಡುವಂಥ ಕೇಸಸ್ಗಳಿರುತ್ತೆ. ಸೊ ಹಾಗಾಗಿ ಇದು ಒಂಥರ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ಗೆ ಸಂಬಂಧಪಟ್ಟಂತೆ ಸೊಲ್ಯೂಷನ್ ಅಂತ ಹೇಳ್ಬೋದು. ಅಥವಾ ಇವಾಗ ಏನಂತಂದರೆ, ಪರ್ಟಿಕ್ಯುಲರ್ಲಿ ಈ ಸುಪ್ರೀಂ ಕೋರ್ಟ್ ಒಂದು ಸಜೆಷನನ್ನು ಕೊಟ್ಟಿದೆ, ನಾವು ಎಷ್ಟು ಮಟ್ಟಿಗೆ ಇದನ್ನು ಟ್ರೀಟ್ ಮಾಡಬೇಕು ಅಂತ. ಸಾಕಷ್ಟು ಸ್ಟೇಟ್ ಗೌರ್ಮೆಂಟ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸನ್ನು ಅಡ್ರೆಸ್ ಮಾಡಲಿಕ್ಕೆ ಇನಿಷಿಯೇಟಿವ್ಸ್ಗಳನ್ನು ತೆಗೆದುಕೊಂಡಿದೆ. ಇವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಅರ್ಥ ಮಾಡ್ಕೊಳ್ಳಿ, ಡೆಲ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಒಂದು ಕನ್ಸರ್ನನ್ನು ಕಾಣ್ಬೋದು. ಇಲ್ಲಿ ನೋಡಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿಗೆ ಸಂಬಂಧಪಟ್ಟಂತೆ ಒಂದು ಪಬ್ಲಿಕ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಈ ಹಂತದಲ್ಲಿ ಓಕೆ, ಒಂದು ಸೆಕೆಂಡ್. ಓಕೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಸಜೆಷನ್ ಮಾಡ್ತಾ ಇರೋದನ್ನು ಕಾಣಿ. ಸ್ಲೈಡ್ ಏನೋ ಮಿಸ್ ಆಗಿದೆ. ಇಟ್ಸ್ ಓಕೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ಒಂದು ಸಜೆಷನ್ ಯಾವ ರೀತಿಯಾಗಿದೆ ಅಂತಂದರೆ, ಪರ್ಟಿಕ್ಯುಲರ್ಲಿ ಈ ಒಂದು ಸ್ಟ್ರೇ ಡಾಗ್ಗೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡ್ತಾ ಇದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡಬೇಕು. ಸೊ ಆ ಸ್ಟ್ರೇ ಡಾಗ್ಗಳನ್ನು ಕ್ಯಾಪ್ಚರ್ ಮಾಡುವಂಥದ್ದಾಗಲಿ ಮತ್ತು ಅವುಗಳನ್ನು ವ್ಯಾಕ್ಸಿನೇಟ್ ಮಾಡಬೇಕು, ಸ್ಟೆರೈಲ್ ಮಾಡಿ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡಬೇಕು. ಅದೇ ಪ್ಲೇಸ್ಗೆ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಕಂಟೆಕ್ಸ್ಟನ್ನು ಕಾಣ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಇವಾಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಒಂದು ಸಜೆಷನ್ ಏನಂತಂದರೆ, ಅವುಗಳನ್ನು ಒಂದು ವೇಳೆ ನಾವು ಕ್ಯಾಪ್ಚರ್ ಮಾಡಿದ್ರೂ ಸಹ ಒಂದು ಅವಕ್ಕೆ ಸಂಬಂಧಪಟ್ಟಂಥ ಒಂದು ಪಾಂಡನ್ನು ಅಥವಾ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಏರಿಯಾಗಳಲ್ಲಿಯೂ ಸಹ ಅವುಗಳನ್ನು ಇಡ್ಬೋದು. ಆದರೆ ಅದು ವಾಪಸ್ಸಲ್ಲಿ ನಾವು ರೀಇಂಟ್ರೊಡ್ಯೂಸ್ ಮಾಡಬೇಕು. ವಾಪಸ್ ಅವ್ರು ಯಾವ ಲೊಕೇಶನ್ಲಿ ಇತ್ತು ಅಲ್ಲ, ಆ ಒಂದು ಲೊಕೇಶನ್ಗೆ ಡಾಗ್ಗಳನ್ನು ರಿಟರ್ನ್ ಮಾಡಿ ಕಳಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಗಮನ ಹರಿಸೋದಾದರೆ, ಸೊ ಯಾವ ರೀತಿಯಾಗಿ ಸರ್ಕಾರ ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು. ಅದರಲ್ಲೂ ಇವಾಗ ಪ್ರೆಸೆಂಟ್ ಕಂಡೀಷನ್ ಅಡಿನಲ್ಲಿ ಮೇಜರ್ ರೀಸನ್ಸ್ಗಳು ಏನಿದೆ, ಯಾವ ರೀತಿಯಾಗಿ ನಾವು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿನಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಸಜೆಷನನ್ನು ಕೊಟ್ಟಿದೆಯಲ್ಲ, ಸೊ ಇದರಲ್ಲಿ ಒಂದು ABC ಟೆಕ್ನಿಕನ್ನು ರಿಸಾಲ್ವ್ ಮಾಡುವಂಥದ್ದು. ಸೊ ಈ ಒಂದು ಟೆಕ್ನಿಕಲ್ಲಿ ನಾವು ನೋಡಿರುವಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ಟೆರೈಲ್ ಮಾಡಬೇಕಂದ್ರೆ, ಸ್ಟೆರೈಲ್ ಮಾಡಿದರೆ ಅವುಗಳ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇರೋದು ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಈ ಹಂತದಲ್ಲಿ ಇಶ್ಯೂ ಯಾವ ರೀತಿಯಾಗಿದೆ ಅಂತಂದರೆ, ಈ ಸ್ಟ್ರೇ ಡಾಗ್ಗಳಿಗೆ ಸಂಬಂಧಪಟ್ಟಂತೆ ಅದು ಚಿಲ್ಡ್ರನ್ಸ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಇರೋದ್ರಿಂದ ಒಂದು ಸೊಲ್ಯೂಷನನ್ನು ತರ್ತಾ ಇದ್ದಾರೆ ಅಂತ ನಾವು ಗಮನ ಹರಿಸುವಂಥದ್ದು. ಸೊ ಇವಾಗ ಒಂದು ಡೈರೆಕ್ಷನನ್ನು ನೀಡಿದೆ. ಸೊ ಹಾಗಾಗಿ ಇದು ಒಂದು ಸ್ಟ್ರೇ ಡಾಗ್ಗೆ ಸಂಬಂಧಪಟ್ಟಂಥ ಅಥವಾ ಪರ್ಟಿಕ್ಯುಲರ್ಲಿ ಇವಾಗ ಮಕ್ಕಳ ಮೇಲೆ ಅಥವಾ ಚಿಲ್ಡ್ರನ್ಸ್ ಮೇಲೆ ಜಾಸ್ತಿ ಅಟ್ಯಾಕ್ ಆಗ್ತಾ ಇರೋದ್ರಿಂದ ಈ ಒಂದು ಕೆನೈನ್ ಸ್ಪೀಷೀಸ್ಗಳನ್ನು ನಾವು ಕಂಟ್ರೋಲಿಗೆ ತರಬೇಕು ಅನ್ನೋಂಥದ್ದನ್ನು ಗಮನ ಹರಿಸ್ಬೋದು. ಮಿಸ್ ಆಗಿದೆ ಅದು, ಇಟ್ಸ್ ಓಕೆ. ನೆಕ್ಸ್ಟ್ ಆರ್ಟಿಕಲನ್ನು ಗಮನ ಹರಿಸೋದಾದರೆ, ಹೆಲ್ತ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ಓಕೆ, ಹೆಲ್ತ್ ರಿಲೇಟೆಡ್ ಇರುವಂಥ ಒಂದು ಆಸ್ಪೆಕ್ಟನ್ನು ನೋಡಿದಾಗ, ಅದರಲ್ಲೂ ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಕರಿತೀವಿ, ಅದರ ಒಂದು ಇಂಪ್ಯಾಕ್ಟ್ ತುಂಬ ಜಾಸ್ತಿ ಆಗಿದೆ ಅಲ್ವಾ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತಂದರೆ ಇದು ನಮ್ಮ ಹತ್ರ ಅಷ್ಟೇ ಇರುತ್ತೆ, ಅದು ನಮ್ಮಿಂದ ಇನ್ನೊಬ್ರಿಗೆ ಹರಡೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಅಂತ ಹೇಳಿ, BP ಅಂತೀವಿ, ಇದೆಲ್ಲ ನಮ್ಮ ಒಂದು ಲೈಫ್ ಸ್ಟೈಲ್ನ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಕನ್ಸಂಪ್ಷನನ್ನು ಮಾಡ್ತಾ ಇದ್ದೀವಿ, ನಮ್ಮ ಹೆಲ್ತ್ ಕಂಡೀಷನ್ ಯಾವ ರೀತಿಯಾಗಿದೆ ಅದರ ಆಧಾರದ ಮೇಲೆ ನಾನ್ ಕಮ್ಯುನಿಕೇಬಲ್ ಡಿಸೀಸನ್ನು ಕಾಣ್ತಾ ಇದ್ವಿ. ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಂದು ವೆಕ್ಟರ್ನ ಮುಖಾಂತರ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ. ಸೊ ಇವಾಗ ಒಬ್ರಿಗೆ ಏನಾದರೂ ಜ್ವರ ಬಂದಿದ್ದರೆ ಅಥವಾ ವೈರಲ್ ಇನ್ಫೆಕ್ಷನ್ ಆಗಿದ್ದರೆ ಅವ್ರ ಜೊತೆ ನಾವಿದ್ದಾಗ ನಮಗೂ ಆ ಒಂದು ವೈರಲ್ ಇನ್ಫೆಕ್ಷನ್ ಬರುತ್ತೆ. ಸೊ ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹರಡುವಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಆವಾಗ ನಾವು ಅದನ್ನು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಗಮನ ಹರಿಸುವಂಥದ್ದಾದರೆ, ತಮಿಳ್ನಾಡು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಎರಡು ರೀತಿಯಾದಂತಹ ಸ್ಕೀಮನ್ನು ಜಾರಿಗೆ ತಂದಿದ್ದಾರೆ. ಸೊ ನೀವು ಇಲ್ಲಿ ಗಮನ ಹರಿಸ್ಬೋದು, ಏನು ಸ್ಕೀಮ್ಸ್ ಇದ್ದಾವೆ. 2021ರಲ್ಲಿ ತಮಿಳ್ನಾಡು ಇಂಟ್ರೊಡ್ಯೂಸ್ ಮಾಡಿರುವಂತಹ ಸ್ಕೀಮು ಹಾಗೂ ಗೃಹ ಆರೋಗ್ಯ ಅನ್ನೋದು ಕರ್ನಾಟಕ ಇಂಟ್ರೊಡ್ಯೂಸ್ ಮಾಡಿರುವಂಥ ಸ್ಕೀಮು. ಸೊ ತಮಿಳ್ನಾಡು ಸಹ ಇಂಟ್ರೊಡ್ಯೂಸ್ ಮಾಡಿರುವಂಥ ಇಂಪಾರ್ಟೆಂಟ್ ಸ್ಕೀಮನ್ನು ನೋಡೋದಾದರೆ, ಎರಡು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂತೆ ಒಂದು
ಆ ಡಿಸೀಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಥವಾ ಡಯಾಬಿಟಿಸ್ಗೆ ಸಂಬಂಧಪಟ್ಟಂತೆ ಡೋರ್ ಟು ಡೋರ್ ಹೋಗ್ಬಿಟ್ಟು ಅವ್ರೊಂದು ಸರ್ವಿಸನ್ನು ಕೊಡುವಂಥದ್ದು. ಇದು ಲಾಸ್ಟ್ ಟೈಮ್ ಬಜೆಟಲ್ಲಿ ಇರೋದನ್ನು ನಾವು ಗಮನ ಹರಿಸ್ಬೋದು. ಗೃಹ ಆರೋಗ್ಯ ನೀವು KS ಎಕ್ಸಾಮ್ ಓದುವಂಥ ಸಂದರ್ಭದಲ್ಲಿ ಬಜೆಟ್ ಏನಾದರೂ ಒಂದು ವೇಳೆ ಓದಿದ್ರೆ ಸೊ ಅವಾಗ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಗೃಹ ಆರೋಗ್ಯ ಸ್ಕೀಮ್ ಅಂದರೆ ಯಾವ ರೀತಿಯಾಗಿರುತ್ತೆ, ಡೋರ್ ಟು ಡೋರ್ ಹೆಲ್ತ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ. ಬಟ್ ಅದಕ್ಕೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಇದ್ದಾವೆ. ಸೊ ಯಾರು ಅದನ್ನು ಮಾಡಬೇಕು, ಎಷ್ಟು ಮಟ್ಟಿಗೆ ನಾವು ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀವಿ, ಸೊ ಹೇಗೆ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡ್ತಾ ಇದ್ದೀವಿ ಅಂತ ಗಮನ ಹರಿಸುವಂಥದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ಲಿ ಏನೇನು ಚಾಲೆಂಜಸ್ ಇದ್ದಾವೆ, ಓಕೆ, ಸಿಟಿಜನ್ ಸೆಂಟ್ರಿಕ್ ಕಂಡೀಷನನ್ನು ಇಲ್ಲಿ ತರ್ತಾ ಇದ್ದಾರೆ. ಓಕೆ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಂದು ಗವರ್ನೆನ್ಸ್ ಅಂದರೆ ಪ್ರೈಮರಿ ಹೆಲ್ತ್ ಕೇರ್, ಕೆಲವೊಂದು ಸರ್ತಿ ಸೆಕೆಂಡರಿ ಟರ್ಷರಿ ಹೆಲ್ತ್ ಕೇರ್ ಸರ್ವಿಸಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಬೇಸಿಕಲಿ ಈ ಒಂದು ಪ್ರೋಗ್ರಾಮ್ಗಳ ಇಂಟೆನ್ಷನ್ ಏನಿದೆ, ಪ್ರೈಮರಿ ಹೆಲ್ತ್ ಕೇರನ್ನು ಮಾಡುವಂಥ ಸಂದರ್ಭದಲ್ಲಿ ಡೋರ್ ಟು ಡೋರ್ ಅವರು ಹೋಗಿಬಿಟ್ಟು ಇದು ಮಾಡ್ತಾರೆ. ಈ ಒಂದು ಗೃಹ ಆರೋಗ್ಯ ಯೋಜನೆಯಲ್ಲಿ 30 years ಅಬೋ ಆಗಿರುತ್ತಲ್ಲ, ಸೊ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಅಂತ ನಾವು ಗಮನ ಹರಿಸ್ಬೋದು. ಸೊ ಇಲ್ಲಿ ಈ ಒಂದು ಪಬ್ಲಿಕ್ ಹೆಲ್ತನ್ನು ಅಡ್ರೆಸ್ ಮಾಡುವಂತಹ ಸಂದರ್ಭದಲ್ಲಿ ಇಶ್ಯೂಸ್ಗಳು ಏನಿದಾವೆ, ಓಕೆ, ಪಬ್ಲಿಕ್ ಹೆಲ್ತ್ ರಿಲೇಟೆಡ್ ಇರುವಂತೆ ಡೋರ್ ಟು ಡೋರ್ ಹೋಗುವಂಥ ಒಂದು ಸಂದರ್ಭದಲ್ಲಿ ಸೊ ಕಮ್ಯುನಿಟೀಸ್ಗಳ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಆಗಿರ್ಬೋದು, ಹೇಗೆ ನಮ್ಮ ಒಂದು ಹೆಲ್ತ್ ಸಿಸ್ಟಮನ್ನು ಇದು ರೀಶೇಪ್ ಮಾಡುತ್ತೆ. ಎಸ್, ಈ ಒಂದು ಇನಿಷಿಯೇಟಿವ್ಸ್ಗಳು ಇವತ್ತು ಡೋರ್ ಟು ಡೋರ್ ಹೋಗೋದ್ರಿಂದ ಹೆಲ್ತ್ ಸಿಸ್ಟಮನ್ನು ಸ್ಟ್ರಾಂಗ್ ಆಗಿ ಮಾಡ್ತಾ ಇದೆ, ಅಂದರೆ ಹೆಲ್ತ್ ಸರ್ವಿಸಸನ್ನು ಆ್ಯಕ್ಚುಲಿ ಸ್ಟ್ರಾಂಗ್ ಮಾಡ್ತಾ ಇದೆ ಅಂತ ಗಮನ ಹರಿಸೋದು, ಹೇಗೆ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದೆ ಅಂತ. ನೀವಿಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಗಮನ ಹರಿಸುವಂಥದ್ದಾದರೆ, ಓಕೆ, ಪಾಲಿಸಿ ಅಥವಾ ಅಡ್ಮಿನಿಸ್ಟ್ರೇಟರ್ಸ್ಗಳು ಯಾರನ್ನು ನಾವು ಬೆನಿಫಿಷರಿಯಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಅಡ್ರೆಸ್ ಮಾಡ್ತಾ ಇದ್ದಾರೆ ಅಂತ ಒಂದು, ಅದರಲ್ಲೂ ಹೆಲ್ತ್ ಸರ್ವಿಸ್ಗೆ ಸಂಬಂಧಪಟ್ಟಂಥ ಒಂದು ಅಕೌಂಟಬಿಲಿಟಿಯನ್ನು ಹೇಗೆ ಎನ್ಶೋರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪ್ರಥಮ ಹಂತದಲ್ಲಿ. ನೆಕ್ಸ್ಟ್ ಇವಾಗ ಇಶ್ಯೂ ಏನಿದೆ ಅಂತಂದರೆ, ಇವಾಗ ಇಶ್ಯೂ ಏನಂತಂದರೆ ನಾವು ಪರ್ಟಿಕ್ಯುಲರ್ಲಿ ಒಂದು ಪ್ರೋಗ್ರಾಮನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಪ್ರೊಫೆಷನ್ಸ್ಗಳನ್ನು ಹೈಯರ್ ಮಾಡ್ತಾ ಇದ್ದೀವಿ. ಇವಾಗ ಆಶಾ ವರ್ಕರ್ಸ್ಗಳನ್ನು ಅದರಲ್ಲೂ ಸಹ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನುವಂಥ ಒಂದು ಇಶ್ಯೂ ಇತ್ತು, ಅದನ್ನು ನಾವು ಗಮನ ಹರಿಸ್ಬೋದು. ಸೊ ಇವುಗಳನ್ನೆಲ್ಲ ನೋಡಿದಾಗ ನಾವು ಸರಿಯಾಗಿ ಒಂದು ಅಲೋಕೇಶನ್ಸನ್ನು ಮಾಡ್ತಾ ಇದ್ದೀವಿ. ಫಂಡ್ ಇಶ್ಯೂಸ್ ತುಂಬ ಇರುತ್ತೆ. ಈಗ ಗೌರ್ಮೆಂಟ್ ಸೆಕ್ಟರ್ ಸ್ಕೀಮ್ಸ್ ಅಡಿನಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ ಅಡಿನಲ್ಲಿ ಅಲೋಕೇಶನ್ಸ್ಗಳು ತುಂಬ ಪ್ರಾಬ್ಲಮೆಟಿಕ್ ಇಶ್ಯೂನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಈ ಒಂದು ಅಪ್ರೋಚ್ ಏನಿದೆಯಲ್ಲ, ಈ ಒಂದು ಅಪ್ರೋಚ್ನ ಪಾಸಿಟಿವಿಟಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಇವಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಅಡ್ರೆಸ್ ಮಾಡುವಂತಹ ಸಂದರ್ಭದಲ್ಲಿ ಸೊ ಇವರು ಕಮ್ಯುನಿಟೀಸನ್ನು ಎಂಪವರ್ ಮಾಡುವಂಥದ್ದನ್ನು ಟ್ರೈ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡ್ಬೋದು, ದೇ ಟ್ರೈ ಟು ಎಂಪವರ್ ದಿ ಕಮ್ಯುನಿಟೀಸ್ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾವು ಒಂದು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡುವಂಥದ್ದಾಗಲಿ, ಹೆಲ್ತ್ ರೈಟ್ಸ್ ಯಾವ ರೀತಿಯಾಗಿದೆ, ಸೊ ಅವ್ರಿಗೆ ಸಂಬಂಧಪಟ್ಟಂಥ ಒಂದು ಸಿವಿಕ್ ಅವೇರ್ನೆಸ್ಸನ್ನು ತರುವಂಥದ್ದಾಗಲಿ, ಸೊ ಇವುಗಳನ್ನೆಲ್ಲ ನಾವು ಗಮನ ಹರಿಸೋದಾದರೆ ಈ ಒಂದು ಹೆಲ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನೋಡುವಂಥದ್ದಾದರೆ ಇವಾಗ ಹೆಲ್ತ್ ರಿಲೇಟೆಡ್ ಇರುವಂಥ ಏನು ಸ್ಟ್ರಕ್ಚರ್ಸ್ಗಳಿದೆ ಅದನ್ನು ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಬೇಕು ಅಂತಂದರೆ, ಸೊ ಸೆನ್ಸಿಟೈಸ್ ಮಾಡಬೇಕು ಈ ಒಂದು ಹೆಲ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಆ್ಯಕ್ಟರ್ಸ್ಗಳು ಅಂತಂದರೆ ಏನೇನು ಹರ್ಡಲ್ಸ್ಗಳಿದ್ದಾವೆ, ಸೊ ಬ್ಯಾರಿಯರ್ಸ್ಗಳು ಏನೇನಿದ್ದಾವೆ. ಇವಾಗ ತಾನು ಹೇಳಿರೋ ಪ್ರಕಾರ ಫಂಡ್ ಅಲೋಕೇಶನ್ಸ್ ಇಶ್ಯೂಸ್ಗಳಿರ್ತವೆ ಮತ್ತು ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ಗಳಿರ್ತವೆ. ಇವುಗಳನ್ನೆಲ್ಲ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದು ಆಗಿ ಇಲ್ಲಿ ಒಂದು ಅಪ್ರೋಚನ್ನು ಕೊಡ್ತಾ ಇದ್ದಾರೆ. ಸೊ ಕಮ್ಯುನಿಟಿಗೆ ಬೇಕಾಗಿರುವಂಥ ಒಂದು ಅವೇರ್ನೆಸ್ ಆಗಿರ್ಬೋದು, ಸೊ ಬ್ಯಾರಿಯರ್ಸ್ಗಳು ಏನಿದೆ ಆ ಬ್ಯಾರಿಯರ್ಸ್ ಮತ್ತು ಹರ್ಡಲ್ಸ್ಗಳನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎರಡು ರೀತಿಯಾದಂಥ ಅಪ್ರೋಚಸನ್ನು ಆಥರ್ ಅವರು ಎಂಫೋಸಿಸ್ ಮಾಡ್ತಾ ಇದ್ದಾರೆ. ಸೊ ಕೋರ್ ಇನ್ಫಾರ್ಮೇಷನ್ ಏನಂತಂದರೆ ಈ ಒಂದು ಹೆಲ್ತ್ ಸಿಸ್ಟಮ್ ನಡಿನಲ್ಲಿ ಅಥವಾ ಹೆಲ್ತ್ ಔಟ್ಕಮ್ಸನ್ನು ನಾವು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾರ್ಟಿಸಿಪೇಟರಿ ಪ್ರೊಸೆಸನ್ನು ಫೋಕಸ್ ಮಾಡಬೇಕು ಅನ್ನುವಂಥದ್ದಾಗಿ ಒಂದು ಮೆಸೇಜನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಇವರು ಹೆಲ್ತ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ನಾವು ಔಟ್ಕಮನ್ನು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಂಥ ಶಿಫ್ಟನ್ನು ನಾವು ಇಲ್ಲಿ ತರಬೇಕು ಅನ್ನೋಂಥದ್ದಾಗಿ ಕಾಣ್ಬೋದು. ಸೊ ಇವು ಮೇಜರ್ಲಿ ನೀವು ಒಂದು ಕೋರ್ ಇನ್ಫಾರ್ಮೇಷನ್ ಅಥವಾ ಅಂಡರ್ಸ್ಟ್ಯಾಂಡನ್ನು ಮಾಡಿಕೊಂಡ್ರೆ ಸಾಕು. ಸೊ ಮೇನ್ಸಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ಟಾಕಿಂಗ್ ಅಬೌಟ್ ಜೆಂಡರ್ ಜಸ್ಟಿಸ್ಸು, ಓಕೆ, ಈ ಆರ್ಟಿಕಲನ್ನು ಗಮನ ಹರಿಸೋದಾದರೆ ಅ ಕೋರ್ಟ್ ರೂಲಿಂಗ್ ವಿತ್ ನೋ ರೂಮ್ ಫಾರ್ ಜೆಂಡರ್ ಜಸ್ಟಿಸ್ ಅಂತ ಗಮನ ಹರಿಸ್ತಾ ಇದ್ದೀವಿ. ಜೆಂಡರ್ ಜಸ್ಟಿಸ್ ಅಂತ ಯಾಕೆ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಅಂತಂದರೆ, ಜೆಂಡರ್ ಜಸ್ಟಿಸ್ಗೆ ಸಂಬಂಧಪಟ್ಟಂಥ ಸಾಕಷ್ಟು ಇಶ್ಯೂಸ್ಗಳಿರ್ತವೆ. ಸೊ GS ಪೇಪರ್ 2 ನಡಿನಲ್ಲಿ ವುಮೆನ್ಸ್ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ನೀವು ಅಡ್ರೆಸ್ ಮಾಡುವಾಗ ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಆರ್ಟಿಕಲ್ ಎಂಫೋಸಿಸ್ ಮಾಡ್ತಾ ಇದ್ದು ಹೌಸ್ ಹೋಲ್ಡ್ ರಿಲೇಟೆಡ್ ಇರುವಂಥ ಆಸ್ಪೆಕ್ಟ್, ಅದರಲ್ಲೂ ಡೊಮೆಸ್ಟಿಕ್ ವಯಲೆನ್ಸ್ ಅಂತ ನಾವು ಕಾಣ್ತೀವಿ. ಓಕೆ, ಸೊ ಡೊಮೆಸ್ಟಿಕ್ ವಯಲೆನ್ಸ್ ಅಂತ ನಾವು ಗಮನ ಹರಿಸಿದಾಗ ಇಲ್ಲಿ ಹಸ್ಬೆಂಡಿಂದ ಒಂದು ಮಹಿಳೆಗೆ ಅಥವಾ ವೈಫ್ಗೆ ಹರ್ಯಾಶ್ಮೆಂಟ್ ಆಗಿರುವಂಥ ಸಂದರ್ಭದಲ್ಲಿ ಅಥವಾ ರಿಲೇಟಿವ್ಸಿಂದನೂ ಸಹ ಅವ್ರಿಗೆ ಹರ್ಯಾಶ್ಮೆಂಟ್ ಆಗಿರುವಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ನೀಡ್ತಾ ಇರುವಂಥ ಒಂದು ಪ್ರೊಟೆಕ್ಷನನ್ನು ಕುರಿತಾಗಿ ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂಥ ಕನ್ಸರ್ನನ್ನು ತೋರಿಸ್ತಾ ಇದೆ ಅಂತ. ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ರೀಸೆಂಟಾಗಿ ಒಂದು ಕೇಸಲ್ಲಿ, ಓಕೆ, ಒಂದು ಕೇಸ್ ನಡಿನಲ್ಲಿ ರಿಲೀಫನ್ನು ಕೊಡ್ತಾ ಇದ್ದಾರೆ. ಇವಾಗ ಒಂದು ವೇಳೆ ಏನಾದರೂ ಒಂದು ಹೆಣ್ಮಗಳಿಗೆ ಹರ್ಯಾಶ್ಮೆಂಟ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಆ ಒಂದು ವಿಕ್ಟಿಮ್ ಮಹಿಳೆಗೆ ಏನಾದರೂ ಈ ಒಂದು ಲೀಗಲ್ ಪ್ರೊಸೆಸನ್ನು ಫಾಲೋ ಮಾಡಬೇಕು ಅಥವಾ ಅವ್ರಿಗೊಂದು ನ್ಯಾಯ ಸಿಗಬೇಕು ಅಂತಂದರೆ
2 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ. ಓಕೆ, 2 ಮಂತ್ಸಲ್ಲಿ ಡೈರೆಕ್ಟಾಗಿ ಅವರು ಯಾರು ಅವ್ರನ್ನ ಅಬ್ಯೂಸ್ ಮಾಡಿರ್ತಾರಲ್ಲ, ಸೊ ಆ ವ್ಯಕ್ತಿ ಮೇಲೆ ಪನಿಷ್ಮೆಂಟ್ ಮಾಡುವಂತಿಲ್ಲ ಅಂತ 2 ಮಂತ್ಸ್ ತನಕ ಅವ್ರು ಏನು ಮಾಡಬೇಕು, ಒಂದು ಫ್ಯಾಮಿಲಿ ರಿಲೇಟೆಡ್ ಇರುವಂಥ ಒಂದು ಕೋರ್ಟ್ ಅಥವಾ ಲೀಗಲ್ ಬೀನ್ಸ್ ನಡಿನಲ್ಲಿ ಇಮಿಡಿಯೇಟಾಗಿ ಒಂದು ಸ್ವಲ್ಪ ರಿಲೀಫನ್ನು ತೆಗೆದುಕೊಳ್ಬೇಕು. ಅಂದರೆ ಅಲ್ಲಿಗೆ ಒಂದು ಪ್ರಾಪರ್ ಎಕ್ಸಾಮಿನೇಷನ್ ಆಗಬೇಕು. ಸಡನ್ನಾಗಿ ಅವ್ರ ಮೇಲೆ FIR ಹಾಕೋದಾಗಲಿ ಅಥವಾ ಸಡನ್ನಾಗಿ ಅವ್ರ ಮೇಲೆ ಆ್ಯಕ್ಷನ್ನ ತೊಗೊಳೋಂತಿಲ್ಲ, ಅಕ್ಯೂಸ್ಡ್ ಮೇಲೆ ಆ್ಯಕ್ಷನನ್ನು ತೊಗೊಳೋಂತಿಲ್ಲ. 2 ಮಂತ್ಸ್ ಒಂದು ರಿಲೀಫನ್ನು ಕೊಡ್ತಾ ಇದ್ದಾರೆ. ಸೊ ಇದು ಒಂದು ಕ್ವಶನ್ ಮಾರ್ಕನ್ನು ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಡೌರಿ ಆ್ಯಕ್ಟ್ ಅಂತ ಕಾಣ್ತೀವಿ. ಡೌರಿ ಆ್ಯಕ್ಟ್ 1961 ನಡಿನಲ್ಲೂ ಸಹ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂತ IPC ನಡಿನಲ್ಲೂ ಸಹ ಸೆಕ್ಷನ್ಸ್ಗಳಿದ್ದಾವೆ. ಸೊ ಇವಾಗ ಭಾರತ ನ್ಯಾಯ ಸಂಹಿತೆನಲ್ಲಿ ಸೆಕ್ಷನ್ ಬದಲಾಗದೇ ಇರೋದನ್ನು ನಾವು ಕಾಣ್ತಾ ಇದ್ದೀವಿ, ರೈಟ್ ಅಲ್ವಾ? ಸೊ ಈ ಒಂದು ಆರ್ಟಿಕಲ್ ನಡಿಯಲ್ಲಿ ಎಂಫೋಸಿಸ್ ಮಾಡ್ತಾ ಇದ್ದು ಜೆಂಡರ್ ಜಸ್ಟಿಸ್ಗೆ ಸಂಬಂಧಪಟ್ಟಂತೆ ರೀಸೆಂಟಾಗಿ ಒಂದು ಜಡ್ಜ್ಮೆಂಟ್. ಸೊ ಯಾರಂತ ಶಿವಾಂಗಿ ಬನ್ಸಲ್ ಸಾಹಿಬ್ ಬನ್ಸಲ್ ಅಂತಕ್ಕಂಥ ಒಂದು ಕೇಸ್. ಈ ಒಂದು ಶಿವಾಂಗಿ ಬನ್ಸಲ್ ಕೇಸ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಕಂಡೀಷನ್ನ ಕ್ರಿಯೇಟ್ ಮಾಡಿದೆ. ಸೊ ಇಲ್ಲಿ ಸೆಕ್ಷನ್ 498A, ಸೊ ಇದರ ಆಧಾರದ ಮೇಲೆ IPCನಲ್ಲಿರುವಂಥ ಈ ಒಂದು ಸೆಕ್ಷನ್ ಆಧಾರದ ಮೇಲೆ ಸೊ ಇಲ್ಲಿ ಒಂದು 2 ಮಂತ್ ರಿಲೀಫನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಈಗ ಕೊಡ್ತಾ ಇರುವಂಥ ಮೊದಲೇನಿತ್ತಲ್ಲ ಪನಿಷ್ಮೆಂಟ್, ಅದು ಆ ಒಂದು IPC ನಡಿಯಲಿರ್ತಕ್ಕಂಥ ಪನಿಷ್ಮೆಂಟ್ಗೆ ಸಂಬಂಧಪಟ್ಟಂತೆ ಅದೊಂದು ಕಾಂಟ್ರವೆನ್ಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ, ಅಪೋಸಿಷನನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಗಮನ ಹರಿಸುವಂಥದ್ದು. ಸೊ ಯಾವ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ನಾವು ಕನ್ಸಲ್ಟೇಷನ್ ಮಾಡ್ಬೋದು. ಜನರಲಿ ಆಫ್ಟರ್ ಮ್ಯಾರೇಜ್ ವುಮೆನ್ ಲೈಫ್ ತುಂಬ ಚೇಂಜ್ ಆಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಒಂದು ಪ್ರೊಟೆಕ್ಷನನ್ನು ಗಮನ ಹರಿಸುವಂತಹ ನಿಟ್ಟಿನಲ್ಲಿ ನೀವು ಇಲ್ಲಿ ಕಾಣ್ಬೋದು. ಸೆಕ್ಷನ್ 498A ಈ ಒಂದು ಸೆಕ್ಷನ್ನು ಇದು IPCಗೆ ಸಂಬಂಧಪಟ್ಟಂತೆ ಸೆಕ್ಷನ್ನು. ಸೊ ಇವಾಗ ಪ್ರೆಸೆಂಟ್ ಕಂಡೀಷನಲ್ಲಿ ಭಾರತೀಯ ನ್ಯಾಯ ಸಂಹಿತ ಇದರಲ್ಲಿ 85 ಸೆಕ್ಷನ್ ಅಂತ ಹೇಳ್ಬೋದು. ಈ ರೀತಿಯಾದಂಥ ಪ್ರೊವಿಷನ್ಸ್ಗಳನ್ನು ರಿಫ್ಲೆಕ್ಟ್ ಮಾಡೋದು. ಸೊ ಇವಾಗ ಸೆಕ್ಷನ್ 498A ನಲ್ಲಿ ಏನು ಹೇಳುತ್ತೆ ಅಂತ ನೀವು ಕಾಣ್ಬೋದು. ಸೊ ಇದನ್ನು 1983ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ? ಮಹಿಳೆಯರ ವಿರುದ್ಧ ಆಗ್ತಕ್ಕಂಥ ಒಂದು ದೌರ್ಜನ್ಯ, ಸೊ ಮದುವೆ ಆಗಿರುವಂತಹ ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯವನ್ನು ಇದರಲ್ಲಿ ಡೌರಿ ಹರಾಸ್ಮೆಂಟನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ. ಸೂಸೈಡ್ಗೆ ಸಂಬಂಧಪಟ್ಟಂತೆ ಇನ್ಕ್ಲೂಷನ್ ಮಾಡಿರೋದನ್ನು ಗಮನ ಹರಿಸ್ತಾ ಇದ್ವಿ. ಹಾಗೂ ಅವ್ರ ಮೇಲೆ ಏನಾದರೂ ಲೈಫ್ ರಿಲೇಟೆಡ್ ಇರುವಂಥ ಪ್ರಾಬ್ಲಮ್ ಆದರೆ ಅವರ ಒಂದು ಜೀವನಕ್ಕೆ ಧಕ್ಕೆ ಆಗಿರುವಂಥದ್ದಾಗಲಿ ಅಥವಾ ಅವರ ಒಂದು ಹೆಲ್ತ್ ಮೇಲೂ ಸಹ ಆರೋಗ್ಯದ ಮೇಲೆ ಏನಾದರೂ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡಿದರೆ ಸೊ ಅದನ್ನು ಪನಿಷ್ ಮಾಡುವಂಥ ಸಂದರ್ಭದಲ್ಲಿ 1983ನಲ್ಲಿ ಅದರಲ್ಲೂ ಸೆಕ್ಷನ್ 498A ನಮ್ಗೆ ಏನು ಹೇಳುತ್ತೆ ಅಂದರೆ ಅವ್ರ ಮೇಲೆ ಒಂದು ಪನಿಷ್ಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂತ IPCನಲ್ಲಿರ್ತಕ್ಕಂಥ ಒಂದು ಪ್ರೊವಿಷನ್. ಸೊ ಈ ಒಂದು ಕಂಡೀಷನ್ ಅಡಿಯಲ್ಲಿ ಡೌರಿ ಡೆತ್ಗಳು ಹೆಚ್ಚಾಗ್ತಾ ಇತ್ತು. ಸೊ ಅವುಗಳನ್ನೆಲ್ಲ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದರಲ್ಲೂ ಮ್ಯಾರಿಟಲ್ ಅಬ್ಯೂಸಸ್ಗಳು, ಮದುವೆ ಆದಮೇಲೆ ಆಗ್ತಾ ಇರುವಂಥ ಹರೇಸ್ಮೆಂಟ್ಸ್ಗಳು ಜಾಸ್ತಿ ಆಗ್ತಾ ಇತ್ತು ಅಂತ ಗಮನಿಸ್ಬೋದು. ಇದರೊಂದಿಗೆ ನಾನು ಹೇಳಿರೋ ಪ್ರಕಾರ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ 1971 ಸಹ ಇದರ ಒಂದು ಸಪೋರ್ಟನ್ನು ಕಾಣ್ತಾ ಇದ್ದೀವಿ. ಸೊ ಇದರ ಒಂದು ಹಾರ್ಮನಿ ಮುಖಾಂತರ IPCನಲ್ಲಿರುವಂಥ ಸೆಕ್ಷನ್ನು ವರ್ಕ್ ಮಾಡಿರೋದಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ನಾವಿವಾಗ ನೋಡಬೇಕಾಗಿರೋದು ಇವಾಗ ಕೋರ್ಟ್ ಯಾವ ರೀತಿಯಾದಂಥ ಸಜೆಷನನ್ನು ಮಾಡ್ತಾ ಇದೆ. ಕೋರ್ಟ್ ಏನು ಸಜೆಷನನ್ನು ಮಾಡ್ತಾ ಇದೆ? ಅಲಹಾಬಾದ್ ಹೈಕೋರ್ಟ್ನ ಒಂದು ಡೈರೆಕ್ಷನ್ ಪ್ರಕಾರ ಯಾವುದೇ ರೀತಿಯಾಗಿ ಅರೆಸ್ಟನ್ನು ಮಾಡುವಂತಿಲ್ಲ. ನೋ ಅರೆಸ್ಟ್, ನೋ ಕೊರೆಸಿವ್ ಆ್ಯಕ್ಷನ್ ಅಂತ ಮಾಡ್ತಾ ಇದ್ದಾರೆ 2 ಮಂತ್ಸ್ ಆಫ್ಟರ್ ದ ಕಂಪ್ಲೇಂಟ್ ಅಂತ. ಇವಾಗ ಯಾರು ಅಕ್ಯೂಸ್ಡ್ ಇರ್ತಾರಲ್ಲ, ಸೊ ಯಾರು ಅವ್ರಿಗೆ ತೊಂದರೆ ಕೊಟ್ಟಿರ್ತಾರಲ್ಲ, ಹಸ್ಬೆಂಡ್ ಆಗಿರ್ಬೋದು, ರಿಲೇಟಿವ್ ಆಗಿರ್ಬೋದು, ಅವ್ರ ಮೇಲೆ ಯಾವುದೇ ರೀತಿಯಾಗಿ 2 ಮಂತ್ಸನ್ನು ಅರೆಸ್ಟ್ ಮಾಡೋಂತಿಲ್ಲ. ಅವ್ರಿಗೆ ಏನೇ ಹಾರ್ಮ್ ಆಗುವಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳುವಂತಿಲ್ಲ ಅಂತ. ಸೊ ಇಲ್ಲಿ 2 ಮಂತ್ಸ್ ಇದನ್ನು ಕೊಟ್ಟಿದ್ದಾರೆ, ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ಅವರು ಫ್ಯಾಮಿಲಿ ವೆಲ್ಫೇರ್ ಕಮಿಟಿನಲ್ಲಿ ಸರಿಯಾಗಿ ಆ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡಿದಾದಮೇಲೆ ಇಲ್ಲಿ ಒಂದು ಎಕ್ಸಾಮಿನೇಷನ್ ನಡೀತೈತಿ, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ನಡೆಯುತ್ತೆ. ಅಂದರೆ ಪರ್ಟಿಕ್ಯುಲರ್ಲಿ ಅವರು ಲೀಗಲ್ ಸಿಸ್ಟಮ್ನಲ್ಲಿ ಬರೋದಿಲ್ಲ, ಇಮಿಡಿಯೇಟಾಗಿ IPCನಲ್ಲಿ ಅವ್ರಿಗೆ ಪನಿಷ್ ಮಾಡುವಂತಿಲ್ಲ ಅಂತ ಗಮನ ಹರಿಸ್ತಾ ಇದ್ದೀವಿ. ಯಾಕೆಂದರೆ ಕೆಲವೊಂದು ಸರ್ತಿ ಫೇಕ್ ರಿಲೇಟೆಡ್ ಇರುವಂಥ ಕೇಸಸ್ಗಳನ್ನು ಸಹ ಫೇಸ್ ಮಾಡಿರೋದ್ರಿಂದ ಜುಡಿಷರಿ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋಂಥ ಒಂದು ಕನ್ಸರ್ನು ಸಹ ಅದರ ಆಸ್ಪೆಕ್ಟ್ನಲ್ಲಿ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಸಂದರ್ಭದಲ್ಲಿ ಟೆಂಪ್ರರಿ ಪ್ರೊಟೆಕ್ಷನ್ ಇದೆ ಅಂತ ನಾವು ಗಮನಿಸ್ಬೋದಾ? ಸೊ ಯಾರು ಅಕ್ಯೂಸ್ಡ್ ಇರ್ತಾರಲ್ಲ ಆ ಒಂದು ಅಕ್ಯೂಸ್ಡ್ ಪರ್ಸನ್ಗೆ ಟೆಂಪ್ರರಿ ಇದನ್ನ ರಿಲೀಫನ್ನು ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ಅಂತ ಗಮನ ಹರಿಸ್ತಾ ಇದ್ದೀವಿ. ಆ 2 ಮಂತ್ಸಲ್ಲಿ ಏನೇನು ಪ್ರಾಬ್ಲಮ್ ಆಗುತ್ತೆ ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಸೊ ಇದು ಒಂದು ಆರ್ಗ್ಯುಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಯಾಕೆ ಪರ್ಟಿಕ್ಯುಲರ್ಲಿ ಸೋಷಿಯಲ್ ರಿಯಾಲಿಟೀಸ್ ಏನುಗಳಿದ್ದಾವೆ ಅದನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಯಾವ ರೀತಿಯಾಗಿ ನೀವು ಈ ಒಂದು ಇಶ್ಯೂವನ್ನು ಕನ್ಸಿಡರ್ ಮಾಡ್ಬೋದು? ಪ್ರಥಮ ಹಂತದಲ್ಲಿ ಸೋಷಿಯಲ್ ರಿಯಾಲಿಟೀಸನ್ನು ಇದು ಇಗ್ನೋರ್ ಮಾಡ್ತಾ ಇದೆ. ಮಹಿಳೆಯರು ಆಲ್ರೆಡಿ ಹಿಸ್ಟಾರಿಕಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಸಾಕಷ್ಟು ಸೆಕ್ಟರ್ಸ್ನಲ್ಲಿ ನೋಡಿದರೆ ವುಮೆನ್ಸ್ಗಳ ಒಂದು ರಿಪ್ರೆಸೆಂಟೇಷನ್ ತುಂಬ ಕಡಿಮೆ ಇದೆ. ಇದು ಡೆಫಿನೆಟ್ಲಿ ನಮ್ಮ ಒಂದು ಪೆಟ್ರಾರ್ಕಿ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಪೆಟ್ರಾರ್ಕಿ ಕಾಂಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ
ಗಮನ ಹರಿಸುವಂಥದ್ದು. ಸೊ ಆಲ್ರೆಡಿ ತುಂಬ ಬ್ಯಾರಿಯರ್ಸ್ಗಳನ್ನು ಆಲ್ರೆಡಿ ತುಂಬ ಬ್ಯಾರಿಯರ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಸೋಷಿಯಲ್ ರೀಸನ್ಸ್ಗಳನ್ನು ಅಥವಾ ಸೋಷಿಯಲ್ ರಿಯಾಲಿಟೀಸನ್ನು ನಾವು ಇಗ್ನೋರ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಪ್ರಾಬ್ಲಮ್ ಅಂದರೆ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂಥ ಒಂದು ಡೈರೆಕ್ಷನನ್ನು ನೋಡಿದಾಗ ಏನು ತೊಂದರೆಯನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ, ಯಾಕೆ ಇದು ಸರಿಯಲ್ಲ ಅಂತ ನಾವು ಹೇಳ್ಬೋದು. ಸೋಷಿಯಲ್ ರಿಯಾಲಿಟೀಸ್ ಆಗಿರ್ಬೋದು. ಸೊ ಇದೊಂದು ಚಿಲ್ಲಿಂಗ್ ಎಫೆಕ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವಾಗ ವಿಕ್ಟಿಮ್ ಆಫ್ಟರ್ 2 ಮಂತ್ ಇದೆಯಲ್ಲ, ಅವರು ಒಂದು ಮೈಂಡ್ಸೆಟ್ ಚೇಂಜ್ ಆಗ್ಬೋದು. ಆಫ್ಟರ್ 2 ಮಂತ್ ಆದಮೇಲೆ ಮತ್ತೆ ಅವರು ಹೆಸಿಟೇಟ್ ಮಾಡ್ಬೋದಲ್ಲ ಕಂಪ್ಲೇಂಟನ್ನು ಲಾಡ್ಜ್ ಮಾಡುವಂತಹ ಸಂದರ್ಭದಲ್ಲಿ. ಯಾಕೆಂದರೆ ಒಂದು ವೇಳೆ ಈಗ ನೀವು ಅವರು ಕಂಪ್ಲೇಂಟನ್ನು ಈಗ ಫ್ಯಾಮಿಲಿ ವೆಲ್ಫೇರ್ ಕಮಿಟಿನಲ್ಲಿ ಹೋಗಿ ಏನಾದರೂ ಲಾಡ್ಜ್ ಮಾಡಿರುವಂಥ ಸಂದರ್ಭದಲ್ಲಿ 2 ಮಂತ್ಸಲ್ಲಿ ಮತ್ತೆ ಅವ್ರಿಗೆ ಏನಾದರೂ ಹಾರ್ಮನ್ನು ಅವರು ಕ್ರಿಯೇಟ್ ಮಾಡ್ಬೋದಲ್ವಾ. ಸೊ ಆ ಒಂದು ಹಂತದಲ್ಲಿ ಒಂದು ಚಿಲ್ಲಿಂಗ್ ಎಫೆಕ್ಟನ್ನು ಇದು ಕ್ರಿಯೇಟ್ ಮಾಡ್ತಾ ಇದೆ. ಅಂದರೆ ಆ 2 ಮಂತ್ಸಲ್ಲಿ ಏನಾದರೂ ಚೇಂಜ್ ಆಗುತ್ತೆ. ಒಂದು ದಿನದಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ. ಆ 2 ಮಂತ್ಸ್ ಗ್ಯಾಪಲ್ಲಿ ಏನಾದರೂ ಚೇಂಜ್ ಆಗ್ಬೋದು ಅನ್ನೋಂಥದ್ದು. ಸೊ ಆ ವಿಕ್ಟಿಮ್ನ ಒಂದು ಮೈಂಡ್ಸೆಟ್ಟನ್ನು ಚೇಂಜ್ ಮಾಡುವಂಥ ಕೆಪಾಸಿಟಿಯನ್ನು ಸಹ ಹೊಂದಿರ್ತಾರೆ. ಇವೆಲ್ಲ ಡೊಮೆಸ್ಟಿಕ್ ವೈಲೆನ್ಸ್ ಇವೆಲ್ಲ ನಾವು ಸೊಸೈಟಿನಲ್ಲಿ ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆಧಾರದ ಮೇಲೆ ಇವಾಗ ಸೇಫ್ಟಿ ರಿಸ್ಕು ಸಹ ಒಂದು ಕನ್ಸರ್ನನ್ನು ಕ್ರಿಯೇಟ್ ಮಾಡುತ್ತೆ. ಅವ್ರ ಜೊತೆ ಇವಾಗ 2 ಮಂತ್ಸ್ ವಿಕ್ಟಿಮ್ ಹೇಗಿರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕನ್ಸರ್ನ್ಸಿ ಅವ್ರ ಜೊತೆನೇ ಇರಬೇಕಾಗುತ್ತೆ. ಸೊ ಫರ್ದರ್ ಹಾರ್ಮ್ ಆಗಲ್ಲ ಅನ್ನೋದಕ್ಕೆ ಯಾರು ಗ್ಯಾರಂಟಿ, ಮತ್ತೆ ತೊಂದರೆ ಆಗ್ಬೋದು ಅನ್ನುವಂಥದ್ದನ್ನು ಸಹ ಗಮನ ಹರಿಸ್ಬೋದು. ಸೊ ಇದರೊಂದಿಗೆ ನಾವು ವೀಕ್ ಎನ್ಫೋರ್ಸ್ಮೆಂಟನ್ನು ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಫ್ಯಾಮಿಲಿ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಪೊಲೀಸ್ಗಳು ಇವಾಗ 2 ಮಂತ್ ಅವಕಾಶ ಇರುತ್ತೆ ಅಂದರೆ ಅವರು ಸಹ ಒಂದು ಆ್ಯಕ್ಷನನ್ನು ತೋರಿಸೋದಿಲ್ಲ. ಸೊ ಇವಾಗ ಲೀಗಲೈಸ್ ಮೀನ್ಸಲ್ಲಿ ನೋಡಿದಾಗ ಪೊಲೀಸ್ ಇನ್ಯಾಕ್ಷನ್ ಆಗೋದನ್ನು ನಾವು ಗಮನಿಸ್ತಾ ಇದ್ವಿ. ಸೊ ಫ್ಯಾಮಿಲಿ ಮ್ಯಾಟರ್ಸ್ಗೆ ಸಂಬಂಧಪಟ್ಟಂತೆ ಪೊಲೀಸ್ಗಳ ಇಂಟರ್ಫಿಯರೆನ್ಸು ಕಡಿಮೆ ಆಗುತ್ತೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಸೊ ಹಾಗಾಗಿ ನಮ್ಮ ಒಂದು ಲೆಜಿಸ್ಲೇಟಿವ್ ಇಂಟೆಂಟನ್ನು ಇದು ಡಿವಿಯೇಟ್ ಮಾಡ್ತಾ ಇದೆ. IPC ಸೆಕ್ಷನ್ ಅಡಿಯಲ್ಲಿ ಅವ್ರಿಗೆ ಆಗ್ತಾ ಇರುವಂಥ ಒಂದು ಪನಿಷ್ಮೆಂಟನ್ನು ತಡೆಗಟ್ಟಲಿಕ್ಕೆ ಇದು ಮುಂದಾಗ್ತಾ ಇದೆ ಅಂತ ಗಮನ ಹರಿಸ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಲೀಗಲೈಸ್ಡ್ ಆಗಿ ನೋಡುವಂಥ, ಈಗ ಪರ್ಟಿಕ್ಯುಲರ್ಲಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಆಗ್ತಾ ಇರುವಂಥ ಒಂದು ಪನಿಷ್ಮೆಂಟ್, ಇವಾಗ ಪ್ರೆಸೆಂಟ್ ಕಂಡೀಷನ್ ನಾವು ಭಾರತೀಯ ನ್ಯಾಯ ಸಂಹಿತೆನ ಅನ್ಬೇಕು. ಸೊ ಅದರ ಅಡಿಯಲ್ಲಿ ಅವ್ರಿಗೆ ಆಗ್ತಾ ಇರುವಂಥ ಒಂದು ಪನಿಷ್ಮೆಂಟ್, ಈಗ ಡೌರಿ ಆ್ಯಕ್ಟ್ ನಡಿಲೂ ಸಹ ಅವ್ರಿಗೆ ಸಾಕಷ್ಟು ಪನಿಷ್ಮೆಂಟ್ಸ್ ಇರುತ್ತೆ. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಆಗಿರ್ಬೋದು, ಡೌರಿ ಆ್ಯಕ್ಟ್ ಆಗಿರ್ಬೋದು, ಇವುಗಳನ್ನೆಲ್ಲ ಗಮನ ಹರಿಸಿರುವಂಥ ಸಂದರ್ಭದಲ್ಲಿ ಅವ್ರಿಗೆ ಆಗ್ತಾ ಇರುವಂಥ ಲೀಗಲ್ ಸ್ಯಾಂಕ್ಷನ್ಸ್ ಏನಿರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಅನ್ನೋದನ್ನ ಗಮನ ಹರಿಸ್ಬೋದು. ಸುಪ್ರೀಂ ಕೋರ್ಟ್ ಈ ರೀತಿಯಂಥ ಡಿಸಿಷನ್ ಇವಾಗ ತೊಗೊಂಡಿದ್ದಾರೆ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ಇಶ್ಯೂನ ನಾವು ವುಮೆನ್ಸ್ ರಿಲೇಟೆಡ್ ಇರುವಂಥ ಟಾಪಿಕ್ನಲ್ಲಿ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಕಳೆದ ಹಂತದಲ್ಲಿ ನಾನು ನಿಮಗೆ ಒಂದು ಕ್ವಶನನ್ನು ಕೇಳಿದ್ದೆ ಅಲ್ವಾ, ತಲಾಶ್ ಇನಿಷಿಯೇಟಿವ್ನ ತಲಾಶ್ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ಕೇಳಿದ್ದೆ ನಿಮಗೆ. ಓಕೆ, ತಲಾಶ್ ಪ್ರೋಗ್ರಾಮ್ ಇದು ಟ್ರೈಬಲ್ ಗ್ರೂಪನ್ನು ಫೋಕಸ್ ಮಾಡ್ತಾ ಇದೆ. ಓಕೆ, ಟ್ರೈಬಲ್ ಇರತಕ್ಕಂತಹ ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಮಾಡ್ತಾ ಇರುವಂಥ ಒಂದು ಫೋಕಸ್ ಅಂತ ಹೇಳ್ಬೋದು. ಸೊ ತಲಾಶ್ನ ಫುಲ್ ಫಾರ್ಮ್ ಏನಿದೆ ಅಂತಂದರೆ, ಓಕೆ, ಇಲ್ಲಿ ಟ್ರೈಬಲ್ ರಿಲೇಟೆಡ್ ಇರುವಂಥ ಒಂದು ಆಪ್ಟಿಟ್ಯೂಡ್ ಕಂಡೀಷನ್ನ ಐಡೆಂಟಿಫೈ ಮಾಡುವಂಥದ್ದಾಗಲಿ, ಆಪ್ಟಿಟ್ಯೂಡ್ ಹಾಗೂ ಇದು ಲೈಫ್ ಸ್ಕಿಲ್ಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡ್ತಾ ಇದೆ. ಲೈಫ್ ಸ್ಕಿಲ್ ಆ್ಯಂಡ್ ಸೆಲ್ಫ್ ಎಸ್ಟೀಮ್ ಹಬ್ ಅಂತ ಇದರ ಒಂದು ಫುಲ್ ಫಾರ್ಮ್ ಅಂತ ಹೇಳ್ಬೋದು. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಟ್ರೈಬಲ್ ಗ್ರೂಪ್ಸ್ಗೆ, ಇವಾಗೆಲ್ಲ ನೀವು ಕೇಂದ್ರೀಯ ವಿದ್ಯಾಲಯ ಅಂತ ನೋಡಿರ್ತೀಯಲ್ಲ, ಕೇಂದ್ರೀಯ ವಿದ್ಯಾಲಯದಲ್ಲಿ ಹೇಗೆ ಸರ್ಕಾರ ಮಕ್ಕಳಿಗೆ ಅಥವಾ ಲೆವೆಲ್ ಸೆಕ್ಷನ್ಸ್ಗಳಿಗೆ ಫೋಕಸ್ ಮಾಡ್ತಾರೆ, ಅದು ಎಂಟ್ರೆನ್ಸ್ ಎಕ್ಸಾಮ್ ಈ ಥರ ಕಂಡಕ್ಟ್ ಮಾಡಿರ್ತಾರಲ್ಲ, ಸೊ ಅವ್ರಿಗೆ ಅಂದರೆ ಫುಲ್ ಫ್ಲೆಜ್ಜಲ್ಲಿ ಫೋಕಸ್ ಮಾಡೋದನ್ನು ನಾವು ಕಾಣ್ತಾ ಇದ್ವಿ. ಅದೇ ರೀತಿಯಾಗಿ ಇವಾಗ ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ಅಂತ ಹೇಳ್ತೀವಿ, ರೆಸಿಡೆನ್ಷಿಯಲ್ ಆಗಿ ಹೇಗೆ ಟ್ರೈಬಲ್ ಗ್ರೂಪ್ಸ್ಗಳನ್ನು ಎಂಪವರ್ ಮಾಡಲಿಕ್ಕೆ ಅವ್ರಿಗೆ ಶಿಕ್ಷಣವನ್ನು ಒದಗಿಸ್ಲಿಕ್ಕೋಸ್ಕರ ಅಂತ ಮಾಡಿದಾರಲ್ಲ, ಅದೇ ರೀತಿಯಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ತಲಾಶ್ ಅನ್ನುವಂಥ ಇನಿಷಿಯೇಟಿವನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ತಲಾಶ್ ನಡಿನಲ್ಲಿ ಯುನಿಸೆಫ್ನ ಇನ್ವಾಲ್ವ್ಮೆಂಟನ್ನು ಕಾಣ್ತಾ ಇದ್ದೀವಿ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್ ಆಗಿರ್ಬೋದು, ಟ್ರೈಬಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅಂತ ಇದೆ. ಓಕೆ, ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಜುಕೇಷನ್ ಸೊಸೈಟಿ ಇದೆ, ಅದರ ಒಂದು ಕೊಲಾಬ್ರೇಷನ್ ಮುಖಾಂತರ ಈ ಒಂದು ಇನಿಷಿಯೇಟಿವ್ನ ಜಾರಿಗೆ ತಂದಿದ್ದಾರೆ ಅಂತ ಗಮನ ಹರಿಸ್ಬೋದು. ಸೊ ಇಲ್ಲಿ ಇದರ ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ಅವ್ರಿಗೆ ಬೇಕಾಗಿರುವಂಥ ಒಂದು ಲೈಫ್ ಸ್ಕಿಲ್ಲನ್ನು ಪ್ರೊವೈಡ್ ಹಾಗೂ ಅವ್ರಿಗೆ ಮೆಂಟರಿಂಗ್ ಮಾಡುವಂಥದ್ದಾಗಲಿ, ಅಲ್ಲಿ ಟೀಚರ್ಸ್ಗಳಿರ್ತಾರೆ ಅವ್ರಿಗೆ ಒಂದು ಈ ಲರ್ನಿಂಗನ್ನು ಪ್ರೊವೈಡ್ ಮಾಡುವಂಥದ್ದಾಗಲಿ, ಅವರು ಒಂದು ಲೈಫಲ್ಲಿ ಏನೇ ಡಿಸಿಷನನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬೇಕಾಗಿರುವಂಥ ಒಂದು ಸ್ಕಿಲ್ ಸೆಟ್ಟನ್ನು ಫೋಕಸ್ ಮಾಡ್ತಾ ಇದ್ದಾರೆ. ಈ ಒಂದು ತಲಾಶ್ ಇನಿಷಿಯೇಟಿವ್ ನಡಿನಲ್ಲಿ ಟ್ರೈಬಲ್ಗೆ ಸಂಬಂಧಪಟ್ಟಂಥ ಒಂದು ಲೈಫ್ ಸ್ಕಿಲ್ ಆ್ಯಕ್ಟಿವಿಟೀಸ್ಗಳನ್ನು ಪ್ರೊವೈಡ್ ಮಾಡುವಂತಹ ನಿಟ್ಟಿನಲ್ಲಿ ಸಹಕಾರಿ ಆಗ್ತಾ ಇದೆ ಅಂತ ನಾವು ಗಮನ ಹರಿಸ್ಬೋದು. ಸೊ ಏಕಲವ್ಯ ಮಾಡೆಲ್ ಸ್ಕೂಲ್ನ ಮುಖಾಂತರ ಇವಾಗ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯ ಒಂದು ಅಲೈನ್ಮೆಂಟ್ನ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಇಲ್ಲಿ ಮಕ್ಕಳ ಒಂದು ಆಪ್ಟಿಟ್ಯೂಡ್ ಸ್ಕಿಲ್ ಯಾವ ರೀತಿಯಾಗಿದೆ, ಅವರ ಒಂದು ಆ್ಯಕ್ಟಿವಿಟೀಸ್ಗಳು ಅಥವಾ ಕಾಗ್ನೇಟಿವ್ ಎಬಿಲಿಟಿ ಯಾವ ರೀತಿಯಾಗಿದೆ, ಅವರ ಇಂಟ್ರೆಸ್ಟ್ ಏರಿಯಾ ಯಾವ ರೀತಿಯಾಗಿದೆ, ಇದನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ ಅಂತ
ಗಮನ ಹರಿಸುವಂಥದ್ದು. ಸೊ ಇದರೊಂದಿಗೆ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಈ ಇನಿಷಿಯೇಟಿವ್ಸ್ಗಳು ಹೇಗೆ ವಲ್ನರಬಲ್ ಸೆಕ್ಷನ್ ಅಡಿಯಲ್ಲಿ ಫೋಕಸ್ ಮಾಡ್ತಾ ಇದೆ. GS ಪೇಪರ್ 2 ನಡಿಯಲ್ಲಿ ಬಹುಮುಖ್ಯವಾಗಿ ಬೇಕಾಗಿರುವಂಥ ಒಂದು ಕನ್ಸಿಡರೇಷನ್ ಅಂತ ಕಾಣ್ಬೋದು. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಇಷ್ಟೊಂದು ಇನ್ಫಾರ್ಮೇಷನ್ಸನ್ನು ಕನೆಕ್ಟ್ ಮಾಡಿದ್ವಿ. ಸೊ ಇವಾಗ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳೋದಾದರೆ, ನಮ್ಮ ಒಂದು DPSP ನಡಿನಲ್ಲಿ ಮಹಿಳೆಯರನ್ನು ಫೋಕಸ್ ಮಾಡುವಂತೆ, ಮಹಿಳೆಯರಿಗೆ ಒಂದು ಜೆಂಡರ್ ಜಸ್ಟಿಸನ್ನು ಪ್ರೊವೈಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಆರ್ಟಿಕಲ್ಸ್ಗಳು ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವತ್ತಿನ ಒಂದು ಚರ್ಚೆಯಲ್ಲಿ ಡಿಸ್ಕಸ್ ಮಾಡಿರುವಂಥ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.